Hello friends, welcome back to my YouTube channel Ratna Sarvesh. ಸೊ ಇವಾಗ IAS ಪ್ರಿಲಿಮಿನರಿ ಪರೀಕ್ಷೆಗೆ ಕೇವಲ 3 ತಿಂಗಳ ಒಂದು ಸಮಯ ಉಳಿದಿರೋದ್ರಿಂದ 3 ತಿಂಗಳು ಅಲ್ಲ ಮತ್ತೆ 10 ದಿನ ಕಡಿಮೆ. ಸೊ ಅಷ್ಟು ದಿನದೊಳಗಾಗಿ ಯಾವ ತರ ಒಂದ ಸ್ಟ್ರಾಟಜಿನ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ಮಾಡೋನು. ವಿಡಿಯೋ ಇಂಪಾರ್ಟೆಂಟ್ ಆಗೋದದ ಎಂಡ್ ವರ್ಗು ನೋಡ್ರಿ. ಹಂಗ ನಿಮಗ ನನ್ನ ವಿಡಿಯೋ ಯೂಸ್ಫುಲ್ ಅನ್ಸಾತೈತಿ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡ್ರಿ. ಸೊ ಪರೀಕ್ಷೆ ಯಾವಾಗ ಐತಿ ನಿಮ್ದು ಅಂತಂದ್ರ ಮೇ 20. ಸೊ ಮೇ ಮಂತ್ ಒಳಗ್ ನಿಮಗ್ ಸಿಗೋ ಜಸ್ಟ್ 20 ಡೇಸ್ ಅಷ್ಟ. ಸೊ ಆಲ್ರೆಡಿ ಫೆಬ್ರವರಿ ಅಂತೂ ಮುಗಿದು ಹೋಯ್ತು. ಸೊ ಫೆಬ್ರವರಿ ಮುಗಿದು ಹೋಯ್ತು. ಹಾರ್ಡ್ಲಿ 4 ದಿನ ಟೈಮ್ ಅದ. ಆ 4 ದಿನದೊಳಗ ಅಟ್ಲೀಸ್ಟ್ ಒಂದ್ ಸ್ಟ್ರಾಟಜಿ ರೆಡಿ ಮಾಡ್ಕೊಳ್ರಿ. ಮಾರ್ಚ್ ಇಂದ ನೀವು ಪ್ರಿಪರೇಷನ್ ಮಾಡ್ತೇನಂದ್ರು ನಿಮ್ ಕಡೆ ಮಾರ್ಚ್, ಏಪ್ರಿಲ್, ಮೇ ಒಳಗ ಅದು ಜಸ್ಟ್ 20 ಡೇಸ್ ಅಷ್ಟ ಸಿಗ್ತದ. ಸೊ ಸಿಕ್ಕಿರುವಂತ ಒಂದು 80 ದಿನದೊಳಗ ನಿಮ್ಮ ಒಂದು ಪ್ರಿಪರೇಷನ್ ನಿಮ್ಮ ಒಂದು ಸ್ಟ್ರಾಟಜಿ ಹೆಂಗಿರ್ಬೇಕಂತೇಳಿ ಈ ಒಂದು ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋನು. ಸೊ ಏನೇನ್ ಐತಿ ಪ್ರಿಲಿಮ್ಸ್ 3 ಮಂತ್ಸ್ ಒಳಗೆ ನೀವ್ ಏನೇನ್ ಕವರ್ ಮಾಡ್ಬೇಕಂದ್ರ ಫಸ್ಟ್ ನಿಮ್ದು ಕರೆಂಟ್ ಅಫೇರ್ಸ್ ಐತಿ. ದೆನ್ ಸಿಸ್ಯಾಟ್ ಬಹಳ ಹೆಡೇಕ್ ಅಂತಾನೆ ಹೇಳ್ಬೋದು. ಇದನ್ನ ಪೇಪರ್ 2 ಜಸ್ಟ್ 33% ತಗೊಂಡ್ ಪಾಸ್ ಆಗೋದೈತಿ. ಬಟ್ ಸ್ಟಿಲ್ ಇದನ್ನ ಪಾಸ್ ಮಾಡೋದನ್ನ ಕಠಿಣ ಆಗೈತಿ. ಹಿಂಗಾಗಿ ಸಿಸ್ಯಾಟ್ ನ ನೆಗ್ಲೆಕ್ಟ್ ಮಾಡಕ್ ಆಗಂಗಿಲ್ಲ. ಕರೆಂಟ್ ಅಫೇರ್ಸ್ ಮೇಲೆ ಮೋರ್ ದನ್ 50% ಕ್ವಶನ್ಸ್ ಬರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಕ್ ಆಗಂಗಿಲ್ಲ. ಸೊ ಕರೆಂಟ್ ಅಫೇರ್ಸ್ ಕವರ್ ಆಗ್ಲಿಕ್ಕೆ ಬೇಕು 1 ಇಯರ್ ಎಕ್ಸಾಕ್ಟ್ಲಿ. ಮತ್ ಅಗೇನ್ ಒಂದ್ ಕ್ವಶನ್ ರೈಸ್ ಆಗ್ತದ, ಎಷ್ಟು ಬಂದದ್ ಕರೆಂಟ್ ಅಫೇರ್ಸ್ ಓದ್ಬೇಕು, 2 ವರ್ಷದ 1 ವರ್ಷದ ಅಂತ ಹೇಳಿ ಎಕ್ಸಾಕ್ಟ್ಲಿ 1 ಇಯರ್ ಕರೆಂಟ್ ಅಫೇರ್ಸ್ ನ ಮಾಡ್ಕೊಂಡ್ರ ಇನಫ್ ಅದ. ಮೇ 2024 ಇಂದ ಏಪ್ರಿಲ್ ಎಂಡ್ ವರ್ಗು ಒಂದು ಕರೆಂಟ್ ಅಫೇರ್ಸ್ ನ ಪ್ರಿಪರೇಷನ್ ಮಾಡ್ಕೊಂಡ್ರ ಇನಫ್ ಅದ. 1 ಇಯರ್ ಕರೆಂಟ್ ಅಫೇರ್ಸ್ ಸಾಕ್ ಪ್ರಿಲಿಮ್ಸ್ ಗೆ. ಇನ್ನು ಸಿಸ್ಯಾಟ್ ಅದ್ರ ಜೊತೆ ಮತ್ತೇನಂದ್ರ ರಿವಿಜನ್ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ಬೋದು. ಸದ್ಯಕ್ಕಿನ ಸಿಚುವೇಶನ್ ಒಳಗ ರಿವಿಜನ್ ಇಲ್ಲ ಪಾಸ್ ಆಗಕ್ ಚಾನ್ಸ್ ಇಲ್ಲ. ಸೊ ರಿವಿಜನ್ ಇಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಇನ್ಫ್ಯಾಕ್ಟ್ ವೆರಿ 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 ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಂದ್ರೆ ಟೆಸ್ಟ್ ಸೀರೀಸ್ ನಿಮ್ಗ ತೋರಿಸ್ತಾವು ನಿಮ್ಮ ಲೆವೆಲ್ ಎಷ್ಟದ, ನಿಮ್ ಪ್ರಿಪರೇಷನ್ ಲೆವೆಲ್ ಎಲ್ಲಿಗದ, ಯಾವ ಸಬ್ಜೆಕ್ಟ್ ಒಳಗ್ ನೀವು ವೀಕ್ ಅದೇರಿ, ಎಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕು, ಯಾಕೆ ಕಡಿಮೆ ಮಾರ್ಕ್ಸ್ ಬರತ್ತವು, ಎದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದು ನಿಮಗ್ ತಿಳಿಬೇಕಂದ್ರ ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ರಿ. ನೆಕ್ಸ್ಟ್ ಮೇನ್ಸ್. ಸೊ ಇಷ್ಟೆಲ್ಲ ನಿಮ್ ಮೈಂಡ್ ಒಳಗ್ ಇರ್ತದ, ಇಷ್ಟೆಲ್ಲ ಪ್ಲಾನಿಂಗ್ಸ್ ಇರ್ತದ. ಸೊ ಇಲ್ಲಿ ಫಸ್ಟ್ ಥಿಂಗ್ ಏನಂದ್ರ ಮೇನ್ಸ್ ಏನೈತ್ಲಾ ಪೂರ್ತಿ ಬಿಟ್ಬಿಡ್ರಿ ಸದ್ಯಕ್ಕೆ. ಈಗ ಏನಾರ ನೀವು ಓದಾಕ್ ಸ್ಟಾರ್ಟ್ ಮಾಡಿರಿ ಅಂದ್ರ ಮೇನ್ಸ್ ಪ್ರಿಪರೇಷನ್ ಪೂರ್ತಿ ಬಿಟ್ಟ ಬರೀ ನಿಮ್ ಫೋಕಸ್ ಎಲ್ಲಿ ಇರ್ಬೇಕಂದ್ರ ಪ್ರಿಲಿಮ್ಸ್ ಪೇಪರ್ 1 ಪೇಪರ್ 2 ಜಸ್ಟ್ ಪೇಪರ್ GS 1 ಒಂದು, ದೆನ್ ಸಿಸ್ಯಾಟ್. ಓಕೆ, ಇಷ್ಟ್ರ ಮೇಲೆ ಫೋಕಸ್ ಇರ್ಬೇಕು. ಫಸ್ಟ್ ನಾವು ಸಿಸ್ಯಾಟ್ ಒಂದು ಕ್ಲಾರಿಫಿಕೇಶನ್ ತಗೊಂಡ್ ಏನ್ ಮಾಡೋದು ಅಂತಂದ್ರ ಪ್ರತಿದಿನ 2 hours ಆರ್ 1 hour 2 or 1 ತೀರಾ ನನಗ ಕಷ್ಟ ಅನ್ಸಾತೈತಿ, ಸಿಸ್ಯಾಟ್ ನನಗ ಆಗಂಗೇ ಇಲ್ಲ ಅನ್ನೋರು 2 ತಾಸ್ ಹಾಕ್ರಿ. ಇಲ್ಲ ನನ್ ಮ್ಯಾಥ್ಸ್ ಬೆಸ್ಟ್ ಐತಿ, ಇಂಗ್ಲಿಷ್ ನನ್ ಚಲೋ ಐತಿ ಅಂತ ಅನ್ನೋರು 1 hour ಹಾಕ್ರಿ. ಯಾವ್ದ ಕಾರಣಕ್ಕೂ ಸಿಸ್ಯಾಟ್ ಇವತ್ತು ಮುಟ್ಟಿಲ್ಲ ಅನ್ನಂಗ ಅಷ್ಟ್ ನಿಮ್ದು ಪ್ರಾಕ್ಟೀಸ್ ಇರ್ಬೇಕು. ಸೊ ಸಿಸ್ಯಾಟ್ ಯಾವಾಗ ಓದುನು ಅಂದ್ರ ಯಾವಾಗ ನೀವು ಒಂದ್ ಬುಕ್ಸ್ ನ ರಿವಿಷನ್ ಮಾಡ್ತಿರ್ತೀರಿ, ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡ್ತಿರ್ತೀರಿ, ಅವಾಗ ಬೋರ್ ಆಗ್ತಿರ್ತೈತ್ಲಾ ಅಥವಾ ನಿದ್ದೆ ಬರ್ತಿರ್ತೈತ್ಲಾ ಅಂತ ಟೈಮ್ ಒಳಗ ಈ ಒಂದ್ ಸಬ್ಜೆಕ್ಟ್ ನೋಡ್ರಿ. ಇಲ್ಲ ನನಗ್ ಒಟ್ಟ ಆಗದೆ ಇರೋಷ್ಟು ಡಿಫಿಕಲ್ಟ್ ಅನ್ಸಾತೈತಿ ಅಂದ್ರ ಅರ್ಲಿ ಮಾರ್ನಿಂಗ್ 1 hour 2 hour ಸಿಸ್ಯಾಟ್ ಮೇಲೆ ಹಾಕ್ರಿ. ಸೊ ಪೇಪರ್ 2 ಗೆ ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಕ್ತ ಅನ್ಕೋತೇನೆ. ಇನ್ನು ಪ್ರಿಪರೇಷನ್ ಬಗ್ಗೆ ಕೇಳಾಕತ್ರಿ ಅಂದ್ರ ಸಿಸ್ಯಾಟ್ ಒಳಗ ಆಲ್ರೆಡಿ ನಾ ಬಹಳ ಸಲ ಎಕ್ಸ್ಪ್ಲೇನ್ ಮಾಡೇನಂತಲೇ ಬಹಳ ಡೀಪ್ ಆಗಿ ಹೋಗಂಗಿಲ್ಲ. ನಾ ಇಲ್ಲೇ ರೀಡಿಂಗ್ ಕಾಂಪ್ರಹೆನ್ಷನ್ ಇರ್ತದ, ರೀಸನಿಂಗ್ ಇರ್ತದ, ಆಪ್ಟಿಟ್ಯೂಡ್ ಇರ್ತದ. ಸೊ ರೀಡಿಂಗ್ ಕಾಂಪ್ರಹೆನ್ಷನ್ ನಿಮ್ದು ಕ್ಲಿಯರ್ ಆಗ್ಬೇಕಂದ್ರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ, ಪ್ರಿವಿಯಸ್ ಇಯರ್ ಬುಕ್ಲೆಟ್ಸ್ ಗಳನ್ನ ಅಥವಾ ನ್ಯೂಸ್ ಪೇಪರ್ ಓದ್ರಿ. ನೆಕ್ಸ್ಟ್ ಆಪ್ಟಿಟ್ಯೂಡ್ ರೀಸನಿಂಗ್ ನೀವು ಮಾಡ್ಬೇಕಂತಂದ್ರ ಸೀದಾ ಒಂದು ಯಾವ್ದಾರ ಕೋರ್ಸ್ 1 month 2 month ಯೂಟ್ಯೂಬ್ ಒಳಗೆಲ್ಲ ಕ್ಲಾಸಸ್ ಗಳು ನಡೀತಿರ್ತಾವ, ಅಲ್ಲಿ ಜಾಯಿನ್ ಆಗಿ ಕ್ಲಾಸ್ ನ ತಗೊಳ್ರಿ. ಒಂಥರ ಆನ್ಲೈನ್ ಕೋಚಿಂಗ್. ಅದರ್ವೈಸ್ ಇಲ್ಲ ನಂಗೆ ಆಗಂಗಿಲ್ಲ ಅನ್ನೋರು ಯೂಟ್ಯೂಬ್ ಒಳಗ್ ಬೆಸ್ಟ್ ಫ್ರೀ ಆಗಿ ಕ್ಲಾಸಸ್ ಗಳ ಅದಾವು, ಅಲ್ಲಿ ನೋಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ, ಫಾರ್ಮುಲಾಸ್ ಬೈ ಹ್ಯಾಟ್ ಹಾಕ್ರಿ, ಅಗೇನ್ ಬಂದ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಸೊ ಇಷ್ಟ ಮಾಡೋದ್ರಿಂದ, ಇಷ್ಟ ಎಫರ್ಟ್ ಹಾಕೋದ್ರಿಂದ ಸಿಸ್ಯಾಟ್ ಕವರ್ ಆಗ್ತದ. ಸೊ ಈಗ ಪೇಪರ್ 1
ಪೇಪರ್ 1 ಅಂಡ್ ಈ ಒಂದು ಸ್ಟ್ರಾಟಜಿನ ಯಾವ ಒಂದು ಪೇಸ್ ಮೇಲೆ ರೆಡಿ ಮಾಡೇನಂದ್ರ ಆಲ್ರೆಡಿ ನಿಮ್ NCERTs ಕವರ್ ಆಗೈತೆ ಅಂತ ಅನ್ಕೊಂಡೇನ್ ನಾನು. ಯಾಕಂದ್ರೆ NCERTs ಎಲ್ಲ ಈಗ ಓದ್ತೇನಂದ್ರೆ ಪಾಸಿಬಲ್ ಇಲ್ಲಿದ. ಸೊ NCERTs ಕವರ್ ಆಗೈತೆ ಅಂತ ಅನ್ಕೊಂಡೇನಿ. ಇನ್ ಕೇಸ್ NCERTs ಕವರ್ ಆಗಿಲ್ಲ ಅಂದ್ರೆ ಈಗ ಮತ್ತೆ 6 ಇಂದ 10th ವರ್ಗಿನ ಒಂದು NCERTs ನ ಓದ್ತಾ ಕೂತ್ರಿ ಅಂದ್ರೆ ಟೈಮ್ ಸಾಲಂಗಿಲ್ಲ. ಹಾಗೆ ಇಲ್ಲ ನಂದು NCERTs ಅನ್ನೋರು ಜಸ್ಟ್ 11th ಮತ್ತ 12th ಸ್ಟ್ಯಾಂಡರ್ಡ್ NCERTs ಅದು ಸೆಲೆಕ್ಟೆಡ್ ಲೆಸನ್ ನ ಓದ್ರಿ ಅಷ್ಟೇ ಇನಫ್ ಅದ. ಇನ್ನು ರೆಫರೆನ್ಸ್ ಬುಕ್ಸ್ ಅಂದ್ರೂ ಒಂದೊಂದ್ ಎರಡ್ ರೀಡರ್ ಆಗಿತ್ತಂತಂದ್ರ ಅಂಡರ್ಲೈನ್ ಎಲ್ಲ ಹಾಕೊಂಡಿದ್ರಿ ಅಥವಾ ನೀವು ನೋಟ್ಸ್ ನ ರೆಡಿ ಮಾಡ್ಕೊಂಡಿದ್ರಿ ಅಂತಂದ್ರ ಆ ಒಂದ್ ನೋಟ್ಸ್ ನ ನೀವು ಕವರ್ ಮಾಡ್ಕೊಳ್ರಿ ಮಾರ್ಚ್ ಮಂತ್ ಒಳಗ. ಇನ್ನು ಪೂರಾ ಬಿಗಿನರ್ ಅದ ನೀ ಏನು ಮಾಡೇ ಇಲ್ಲ ಅಂತನ್ನೋರ್ ಏನಂದ್ರ ಸಿಸ್ಯಾಟ್ ಅಂತೂ ಪ್ರತಿದಿನ ಅದನ್ನ ಒಂದ್ ಪ್ರಿಪರೇಷನ್ ನ ಇಟ್ಕೊಳ್ರಿ. ಇನ್ನ ಇಲ್ಲ ಏನ್ ಮಾಡ್ಬೇಕಂದ್ರ ಸ್ಕೋರಿಂಗ್ ಸಬ್ಜೆಕ್ಟ್ ಗಳನ್ನ ನೀವು ನೋಡ್ಕೋಬೇಕು. ಯಾವ್ಯಾವ ಕರೆಂಟ್ ಅಫೇರ್ಸ್, ಇನ್ನು ಪಾಲಿಟಿ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವು, ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಬರ್ತಾವು. ಜಾಸ್ತಿ ಹೇಳಿಕತ್ತೀನಿ, ಏನು ಪ್ರಿಪರೇಷನ್ ಮಾಡಿಲ್ಲ ಅನ್ನೋರ್ಗೆ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗ್ತದ. ಅದರ್ವೈಸ್ ನಾವು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ. ಏನು ಪ್ರಿಪರೇಷನ್ ಮಾಡೇ ಇಲ್ಲ, ಓದೇ ಇಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡೋರು ಹೆಂಗ್ ಕ್ರ್ಯಾಕ್ ಮಾಡ್ಬೇಕು 3 months ಒಳಗೆ ಪಾಸಿಬಲ್ ಐತೇನ ಅನ್ನೋದ್ರ ಬಗ್ಗೆ. ಸೊ ಈಗ ಮಾರ್ಚ್ ಒಳಗ್ ನೀವೇನ್ ಮಾಡ್ತೀರಿ ಅಂತಂದ್ರ ಪೂರಾ ಕರೆಂಟ್ ಅಫೇರ್ಸ್ ನ 1 year ಏನೇನ್ ಟಿಲ್ ನಾವು ಐತ್ಲಾ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ಕೊಳ್ರಿ. PT 365 ವಿಷನ್ IAS ದ ವಿಷನ್ IAS ದವ್ರದ PT 365 ರಿಲೀಸ್ ಆಗೈತಿ. ಅದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಜಸ್ಟ್ ವಿಷನ್ IAS ದವ್ರದೊಂದು ವೆಬ್ಸೈಟ್ ಹೋದ್ರಿ ಅಂದ್ರ ಫ್ರೀ ನಮ್ಗೆ ನಿಮಗ ಡೌನ್ಲೋಡ್ ಸಿಗ್ತದ PDF ಗಳನ್ನ. ಆ PDF ಓದ್ಕೊಡ್ರಿ, ಇಲ್ಲ ಅದನ್ನ ಪ್ರಿಂಟ್ ತಗೊಂಡ್ಬರ್ರಿ, ಇಲ್ಲ ಅದ್ರನ್ನ ಜೆರಾಕ್ಸ್ ತಗೊಂಡ್ಬರ್ರಿ. ಇಲ್ಲ ಅಂತಂದ್ರ ಅಮೆಝಾನ್ ಒಳಗೆಲ್ಲ ಬುಕ್ಲೆಟ್ಸ್ ಅವೈಲೇಬಲ್ ಅದಾವ, ಅಲ್ಲಿಂದ ತಗೊಂಡ್ ಕಸ PT 365 ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಅದರಿಂದ ಅಗೇನ್ ನೋಟ್ಸ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಏನಿದ್ರು ಅಂಡರ್ಲೈನ್ ಮಾಡೋದು ಪಹ್ಯಾಟ್ ಅನ್ನ ಹಾಕಕ್ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಬಹಳ ಕಡಿಮೆ ಟೈಮ್ ಇರೋದ್ರಿಂದ ಏನೇನ್ ನಿಮಗ್ ತೀರಾ ಇಂಪಾರ್ಟೆಂಟ್ ಅನಿಸ್ತಾವಲ್ಲ ಅದನ್ನ ಎಲ್ಲಾ ಮಸ್ಟ್ ಅಂಡ್ ಶುಡ್ ಪಹ್ಯಾಟ್ ಹಾಕ್ತಾ ಹೋಗ್ಬಿಡ್ರಿ. ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ತಾವಲ್ಲ ಪ್ರಿಲಿಮ್ಸ್ ಗೆ ಅಂಡರ್ಲೈನ್ ಮಾಡ್ಕೊಂಡದ್ದು ಏನಿದ್ಲ ಎವ್ರಿ ಡೇ ರಿವಿಷನ್ ಮಾಡ್ತಾ ಹೋಗ್ರಿ. ಸೊ ಮಾರ್ಚ್ ಒಳಗೆ ಆಲ್ಮೋಸ್ಟ್ ನೀವು PT 365 ಅಷ್ಟು ಸಬ್ಜೆಕ್ಟ್ ಮುಗಿಬೇಕು. ಎಲ್ಲ ಸಬ್ಜೆಕ್ಟ್ ಮೇಲೆ ಸೆಪರೇಟ್ ಮಾಡಿರ್ತಾರ ಅವ್ರದ. ಹಿಸ್ಟ್ರಿ ಸಪ್ರೇಟ್, ಪಾಲಿಟಿ ಸಪ್ರೇಟ್, ಜಿಯೋಗ್ರಫಿ ಸಪ್ರೇಟ್, ಈ ತರ. ಸೊ ಅಷ್ಟು ಒಂದ್ ಬುಕ್ಲೆಟ್ಸ್ ನ ನೀವು ಮಾರ್ಚ್ ಒಳಗ ಕವರ್ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ ಜೊತೆಗೆ ಸಿಸ್ಯಾಟ್ ಹೋಗ್ತಿರ್ತದ. ಇನ್ನು ಏಪ್ರಿಲ್ ಮಂತ್ ಒಳಗ್ ನೀವೇನ್ ಮಾಡ್ಬೇಕಂದ್ರ ಏನ್ ರೆಫರೆನ್ಸ್ ಬುಕ್ ಇರ್ತಾವಲ್ಲ, ಆಲ್ರೆಡಿ ರೆಫರೆನ್ಸ್ ಬುಕ್ ಅಂದ್ರ ಎಂ ಲಕ್ಷ್ಮೀಕಾಂತ್ ಆಗಿರ್ಬೋದು ಅದೆಲ್ಲ ಓದಿದ್ರಿ ಅಂತಂದ್ರ ಅದ್ರದೊಂದು ರಿವಿಷನ್ ಮಾಡ್ಕೊಳ್ರಿ. 2 ರಿಂದ 3 ಸಲ ಪ್ರತಿಯೊಂದು ಪುಸ್ತಕಗಳು ಮಿನಿಮಮ್ ರಿವಿಷನ್ ಆಗ್ಬೇಕು. ಮ್ಯಾಕ್ಸಿಮಮ್ ಎಷ್ಟು ಸಲ 10 times ಆದ್ರೂ ಬೆಸ್ಟ್ ಅಣ್ಣ. ಸೊ ಏಪ್ರಿಲ್ ಮಂತ್ ಒಳಗ್ ನೀವೇನಿದ್ರು ರಿವಿಷನ್ ಮಾಡ್ಕೊಳ್ರಿ. ಆಮೇಲೆ ಏಪ್ರಿಲ್ ಎಂಡಿಗೆ ನೀವೇನ್ ಮಾಡ್ಬೇಕಂತಂದ್ರ ಟೆಸ್ಟ್ ಸಿರೀಸ್ ಜಾಯಿನ್ ಆಗ್ರಿ. ಯಾಕೆ ಟೆಸ್ಟ್ ಸಿರೀಸ್ ಹೇಳೋದೇನಂದ್ರೆ ನಿಮ್ಗೊಂದು ಟೆಸ್ಟ್ ಸಿರೀಸ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದ. ಯಾವ್ದಾರ ಒಂದ್ ಸಬ್ಜೆಕ್ಟ್ ಒಳಗ್ ಕಡಿಮೆ ಮಾರ್ಕ್ಸ್ ಬರಾತಿದ್ದು ಅಂತಂದ್ರೆ ಅದ್ರ ಮೇಲೆ ಹೆಚ್ಚು ವರ್ಕ್ ಮಾಡ್ಲಿಕ್ಕೂ ನಿಮ್ಗ ಆಗ್ತದ. ಇನ್ನು ಲಾಸ್ಟ್ ಕೊನೆ ಮೂಮೆಂಟ್ ಒಳಗ್ ಇರೋದ್ರಿಂದ ಕಡಿಮೆ ಪ್ರಿಪರೇಷನ್ ಆಗೈತಿ ಅನ್ನೋರು ನಿಮ್ದೊಂದು ಸ್ಟ್ರೆಂತ್ ಎಲ್ಲ ಐತಿ ನೋಡ್ಕೋಬೇಕು. ನಿಮ್ದು ಪಾಲಿಟಿ ಬಹಳ ಸ್ಟ್ರಾಂಗ್ ಐತಪ್ಪ, ಪಾಲಿಟಿ ಬಹಳ ಬೆಸ್ಟ್ ಐತಿ ನಿಮ್ದಂದಾಗ ಸ್ವಲ್ಪ ಪಾಲಿಟಿನ ಜಾಸ್ತಿ ರಿವಿಷನ್ ಮಾಡ್ಕೊಳ್ರಿ. ಜಾಸ್ತಿ ರಿವಿಷನ್ ಮಾಡೋದು, ಜಾಸ್ತಿ ಪ್ರಾಕ್ಟೀಸ್ ಮಾಡೋದು, ಈ ತರ ಒಂದು 2-3 ಸಬ್ಜೆಕ್ಟ್ ನೀವು ಸ್ಟ್ರಾಂಗ್ ಇದ್ದು 2-3 ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಅಲ್ಲೇ ನೀವು ಒಂದು 30-40 ಕ್ವಶನ್ಸ್ ಗಳು ಅಲ್ಲೇ ಬರೋ ಚಾನ್ಸ್ ಐತಿ. ಅಂಡ್ ಕಟ್ ಆಫ್ ಮೋರ್ ದನ್ 110 ಅಂದ್ರೂ ಹೋಗಂಗಿಲ್ಲ. ಸೊ ಇಷ್ಟ ಮೈಂಡ್ ಒಳಗ್ ಇಟ್ಕೊಂಡ್ ಕಾಸ ನೀವು ಪ್ರಿಪರೇಷನ್ ಮಾಡ್ಕೋಬೇಕಾಗ್ತದ. ಇನ್ನ ಲಾಸ್ಟ್ ವಿಡಿಯೋ ಒಳಗ ನಾನು ಯಾವ್ಯಾವ ಕೆಟಗರಿ ಅವರು ಎಷ್ಟೆಷ್ಟು ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬೇಕು ಅನ್ನೋ ಒಂದು ವಿಡಿಯೋನು ಮಾಡಿದ್ದೆ, ಅದನ್ನು ಚೆಕ್ ಮಾಡ್ಕೊಳ್ರಿ. ಸೊ ಕೇವಲ ಒಂದು 3 months ಉಳಿದಿರೋದ್ರಿಂದ ಈ 3 months ಒಳಗ ನೀವು ಇಷ್ಟ ಮಾಡ್ಲಿಕ್ಕೆ ಪಾಸಿಬಲ್ ಐತಿ. ಫಸ್ಟ್ ಪಾಯಿಂಟ್ ಒಳಗ್ ನೀವ್ ಏನ್ ಮಾಡ್ತೀರಿ, ಮಾರ್ಚ್ ಒಳಗ ಅಂದ್ರೆ ಪೂರಾ ಕರೆಂಟ್ ಅಫೇರ್ಸ್ ನ ಒಂದ್ಸಲ ರೀಡ್ ತಗೋತೀರಿ, ಅದಾದ್ಮೇಲೆ ಒಂದ್ಸಲ ರಿವಿಷನ್ ಮಾಡ್ಕೋತೀರಿ. ಅಷ್ಟು ಬುಕ್ಲೆಟ್ಸ್ ಪಾಸಿಬಲ್ ಅದ. ಜೊತೆ ಟೈಮ್ ಸಿಕ್ಕಿತ್ತಂದ್ರೆ ಯಾವ್ದಾರ ಒಂದ್ ರೆಫರೆನ್ಸ್ ಬುಕ್ ನ ನೀವು ಓದ್ಬೋದು. ಪಾಲಿಟಿ ಆಗಿರ್ಬೋದು, ಎಂ ಲಕ್ಷ್ಮೀಕಾಂತ್ ಆಗಿರ್ಬೋದು, ಅಥವಾ ಶಂಕರ IAS ಆಗಿರ್ಬೋದು, ಅಥವಾ ಎಕನಾಮಿಕ್ ಪುಸ್ತಕ ಆಗಿರ್ಬೋದು, ಅದ್ರ ಜೊತೆ ಓದ್ರಿ. ಅಂಡ್ ಇಷ್ಟೆಲ್ಲಾನು ನೀವು 3 months ಒಳಗ್ ಎಲ್ಲಾ ಸಿಲೆಬಸ್ ನ ಕವರ್ ಪೂರ್ತಿ ಮಾಡಕ್ ಆಗಂಗಿಲ್ಲ ಬಿಗಿನರ್ಸ್ ಇದ್ರಿ ಅಂದ್ರೆ. ಬಟ್ ಆಲ್ರೆಡಿ ಎಲ್ಲ ನಾನು NCERTs ಮುಗಿಸ್ಕೊಂಡೇನಿ, ಒಂದೊಂದ್ಸಲ ರೆಫರೆನ್ಸ್ ಪುಸ್ತಕಗಳನ್ನು ಓದೇನಿ ಅನ್ನೋರ ಡೆಫಿನೆಟ್ಲಿ ನಿಮ್ ಕಡೆ ಟೈಮ್ ಐತಿ. ಬಟ್ ಸ್ಟಿಲ್ ನೀವ್ ಇದಕ್ಕ 8 ರಿಂದ 12 hours ಆದ್ರೂ ಒಂದು ಸ್ಟಡಿ ಮಾಡಿದ್ರಿ ಅಂದ್ರೆ ಪೂರಾ ಒಂದು ಪ್ರಿಪರೇಷನ್ ಇನ್ನೂ ಬೆಸ್ಟ್ ಆಗ್ತೈತಿ. ಸೊ ದಯವಿಟ್ಟು ಕಡಿಮೆ ಟೈಮ್ ಇರೋದ್ರಿಂದ ಎಲ್ಲೂ ಇದನ್ ಮಾಡಕ್ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಅನ್ಫೋಕಸ್ಡ್ ಆಗಿದ್ರು ಮಾಡಕ್ ಹೋಗ್ಬೇಡ್ರಿ. ಕೇವಲ 3 months ಉಳ್ದದ, ಜಸ್ಟ್ 3 months ಉಳ್ದೈತಿ. 3 months ಅಲ್ಲ, ಮೇ ಒಳಗ್ ನಿಮಗ್ ಮತ್ತೆ 10 days ಸಿಗಂಗಿಲ್ಲ. ಯಾಕಂದ್ರ May 20 ಪರೀಕ್ಷೆ ಐತಿ. ಸೊ ಮೇನ್ ಇಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಫೋಕಸ್
ಟೈಮ್ ಇಷ್ಟ ಹಾಕಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ದು ಒಂದು 3 months ಒಳಗ ಕ್ಲಿಯರ್ ಆಗ್ತೈತಿ. ಐ ಹೋಪ್ ಇವನ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಅಗೇನ್ ಏನಾರ 2025 ಪ್ರಿಲಿಮ್ಸ್ ಒಳಗ ಏನಾರ ಡೌಟ್ಸ್ ಇದ್ರ ಕ್ವಶನ್ ನ ನೀವು ಕೇಳಬಹುದು. ನೆಕ್ಸ್ಟ್ ಸಂಡೇ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.